मरहबा मरहबा अहलन व सहलन मरहबा अहलन व सहलन मरहबा ಸಹೃದಯರೇ, ದಿಕ್ಕುದಿಕ್ಕುಗಳಲ್ಲೂ ಅಜ್ಞಾನದ ಕಾರ್ಗತ್ತಲು ಕವಿದಿದ್ದ ಕಾಲ, ಮಾನವೀಯ ಮೌಲ್ಯಗಳು ಮಂಕಾಗಿದ್ದಾಗ, ಅಧಿಕಾರದ ಅಹಂಕಾರದಲ್ಲಿ ದುರ್ಬಲರ ಧ್ವನಿ ಅಡಗಿ ಹೋಗುತ್ತಿದ್ದಾಗ, ಗುಲಾಮನ ಕಣ್ಣೀರಿಗೆ ಬೆಲೆಯಿಲ್ಲ, ಅನಾಥನ ನೋವಿಗೆ ಆಸರೆಯಿಲ್ಲ, ಹೆಣ್ಣು ಮಕ್ಕಳ ಬದುಕಿಗೆ ಗೌರವವಿಲ್ಲ, ಕೆಲವು ಕ್ರೂರ ಪದ್ಧತಿಗಳು ಜೀವಂತವಿದ್ದ ಕಾಲಘಟ್ಟದಲ್ಲಿ ಅರೇಬಿಯಾದ ಮರಳುಗಾಡಿನ ಮಡಿಲಲ್ಲಿ ಮಾನವೀಯತೆಯ ರಜತ ಸೂರ್ಯ ಕಿರಣವೊಂದು ಉದಯವಾಯಿತು. ಅಜ್ಞಾನದ ಕಗ್ಗತ್ತಲನ್ನ ಸೀಳಿ ಅನ್ಯಾಯದ ಸಂಕೋಲೆಗಳನ್ನ ಪ್ರಶ್ನಿಸಿ ಮಾನವನಿಗೆ ಮಾನವೀಯತೆಯ ಮಹತ್ವವನ್ನ ಕಲಿಸಿ ಅಂತಿಮ ಪ್ರವಾದಿ ಹಬೀಬೆ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ 1501ನೇ ಜನ್ಮದಿನಾಚರಣೆಯ ಭಾಗವಾಗಿ ಬದ್ರಿಯಾ ಜುಮಾ ಮಸೀದಿ ಕೊಡಾಜೆ ಇದರ ಅಧೀನದಲ್ಲಿರುವ ತರ್ಬಿಯತುಲ್ ಇಸ್ಲಾಂ ಮದ್ರಸಾ ಕೊಡಾಜೆ ಇದರ ವತಿಯಿಂದ ಆಯೋಜಿಸಲ್ಪಟ್ಟ ಬೃಹತ್ ಮೀಲಾದ್ ರ್ಯಾಲಿ ವಿಶ್ವಾಸಿ ಮನಸ್ಸುಗಳ ಅನುಗ್ರಹವನ್ನ ಯಾಚಿಸಿ ಮುಂದೆ ಸಾಗುತ್ತಿದೆ. ಮದ್ರಸಾದ ವಿದ್ಯಾರ್ಥಿಗಳು, ಉಸ್ತಾದರು, ಪೋಷಕರು ಹಾಗೂ ಊರಿನ ಸಮಸ್ತರ ಒಗ್ಗೂಡುವಿಕೆಯೊಂದಿಗೆ ಶಿಸ್ತಿನಿಂದ ಹೆಜ್ಜೆ ಹಾಕುತ್ತಿರುವ ಸ್ಕೌಟ್ ತಂಡ, ಇಸ್ಲಾಮಿಕ್ ಪರಂಪರೆಯನ್ನ ಸಾರುವ ಲಯಬದ್ಧ ದಫ್ ತಂಡ ಹಾಗೂ ವೈವಿಧ್ಯಮಯ ಕಲಾ ತಂಡಗಳ ಮೆರುಗಿನೊಂದಿಗೆ ಈ ಭವ್ಯ ಹಾಗೂ ಚಿತ್ತಾಕರ್ಷಕ ಮೀಲಾದ್ ಸಂದೇಶ ಯಾತ್ರೆ ಇದೀಗ ನಿಮ್ಮ ಮುಂದೆ ಸಾಗಿ ಬರುತ್ತಿದೆ. ಈ ಸುಂದರ ಕ್ಷಣವನ್ನ ಕಣ್ತುಂಬಿಕೊಳ್ಳುತ್ತಿರುವ ನಾಡಿನ ಸರ್ವ ಧರ್ಮದ ಸಹೋದರ ಸಹೋದರಿಯರಿಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೆರವಣಿಗೆಯಲ್ಲಿ ಸಾಗುತ್ತಿರುವವರಿಗೆ ಸಿಹಿಪಾನೀಯ ಹಾಗೂ ತಿಂಡಿ ತಿನಿಸುಗಳನ್ನು ನೀಡಿ ಸ್ವಾಗತಿಸುತ್ತಿರುವ ಎಲ್ಲಾ ದಾನಿಗಳಿಗೂ ಹಾಗೂ ಸದ್ಭಾವನಾ ಬಂಧುಗಳಿಗೆ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳು. ഇരുൾമൂടിയ ലോകത്തിന് വെളിച്ചമായി വന്ന നബിയെ, കരുണയില്ലാത്ത മാനവ മനസ്സിൽ റഹ്മത്തായി പെയ്ത നബിയെ, മരുഭൂമിയുടെ ചൂടിൽ വിരിഞ്ഞ സ്നേഹത്തിന്റെ പൂവേ, അനാഥത്വത്തിന്റെ കണ്ണീര് തുടച്ച കാരുണ്യത്തിന്റെ കടലെ, അടിമയുടെ ചങ്ങല പൊട്ടിച്ച സ്വാതന്ത്ര്യത്തിന്റെ ശബ്ദമേ, പെൺമക്കൾക്ക് അഭിമാനം നൽകി മാതാവിന് പദവി ഉയർത്തി ലോകത്തിനാകെ സ്നേഹത്തിന്റെ സന്ദേശം പകർന്ന മുത്തുനബി സല്ലല്ലാഹു അലൈഹി വസല്ലമ തങ്ങളുടെ 1501ാം ജന്മദിനാഘോഷത്തിനോട് അനുബന്ധിച്ച് ബദ്രിയ ജുമാ മസ്ജിദ് കൊടാജെയ്ദിന്റെ കീഴിൽ പ്രവർത്തിക്കുന്ന തർബിയത്തുൽ ഇസ്ലാം മദ്രസ കൊടാജെയ്ദിന്റെ ആഭിമുഖ്യത്തിൽ സംഘടിക്കപ്പെട്ട വർണ്ണശബളമായ മീലാദ് റാലി രാജവീതിയെ ധന്യമാക്കിക്കൊണ്ട് കടന്നു വരികയാണ്. പിഞ്ചോമന പൈതങ്ങൾ, മദ്രസ വിദ്യാർത്ഥികൾ, പൂർവ്വ വിദ്യാർത്ഥികൾ, ദഫ് വിദ്യാർത്ഥികൾ, സ്കൗട്ടിന്റെയും കലാസംഘത്തിന്റെ അകമ്പിടിയോടുകൂടെ കടന്നു വരുന്ന മീലാദ് റാലിയിൽ സംബന്ധിക്കുന്നവർക്ക് മധുര ഫലഹാരങ്ങളും ശീതള പാനീയങ്ങളും നൽകുന്ന എല്ലാ സത്യവിശ്വാസികൾക്കും സർവശക്തനായ പടച്ചതമ്പുരാൻ സ്വർഗീയ ഭക്ഷണം നൽകി അനുഗ്രഹിക്കട്ടെ, ആമീൻ എന്നുള്ള പ്രാർത്ഥനയോടുകൂടെ മീലാദ് റാലിയെ ആശീർവദിക്കുക, അനുമോദിക്കുക, അനുമോദനത്തിന്റെ പൂച്ചെണ്ടുകൾ അറിയിക്കുക. मरहबा अहलन व सहलन मरहबा अहलन व सहलन मरहबा या रसूल अल्लाह या हबीब अल्लाह بلغ الأولى بكماله كشف الدجى بجماله حسنة جميع خصاله صلوا عليه وآله ಮದೀನಾದ ಮಣ್ಣಿಗೆ ಈಜಿ ಹೋಗಲು ತ್ರಾಣವಿಲ್ಲ, ಆ ಮದೀನಾದ ಮಣ್ಣಿಗೆ. A man of peace, a guiding light, he taught us all what's the good and right, with love for all and words of the truth, a friend to elders and to youth. الشفيع الأبطحي والحبيب العربي मदीने का चांद, नबी का जमाल, दिलों की बाहर मोहम्मद का नाम, लबों पर धरू दिलों में सलाम, मोहम्मद मोहम्मद शुभो शाम. या रब्बी सल्ली अला नबी मुहम्मदी मुंजिल खलाइक मिन जहन्नम फी गदी. ಕಅಬಾ ಪುನರ್ನಿರ್ಮಾಣದ ಸಂದರ್ಭದಲ್ಲಿ ಪವಿತ್ರ ಅಜರುಳಸುವುದನ್ನ ಅದರ ಸ್ಥಾನದಲ್ಲಿ ಯಾರು ಪ್ರತಿಷ್ಠಾಪಿಸಬೇಕೆಂಬ ಪ್ರಶ್ನೆ ಉದ್ಭವಗೊಂಡಾಗ, ಗೌರವ ಯಾರಿಗೆ ಸಿಗಬೇಕು ಎಂಬ ವಿಚಾರದಲ್ಲಿ ವಿವಿಧ ಕುಲಗಳ ನಡುವೆ ತೀವ್ರ ಭಿನ್ನಾಭಿಪ್ರಾಯ ಮೂಡಿ ಸಂಘರ್ಷ, ಆತಂಕ ಮನೆ ಮಾಡಿದಾಗ ವಿವೇಕದೊಂದಿಗೆ ಮುಂದೆ ಬಂದದ್ದು ಅಲ್ ಅಮೀನ್, ವಿಶ್ವಾಸ ಅರ್ಹರೆಂದು ಜನರಿಂದಲೇ ಕರೆಯಲ್ಪಡುತ್ತಿದ್ದ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ തങ്ങൾ. രാജ കാരുണ്യത്തിന്റെ സിറാജ, മർഹബകൾ മൂസ നബി പറഞ്ഞ് മലക്കത്ത് പറന്ന് മിഅ്റാജ് നടന്ന്
മരുഹബകൾ കടന്നെന്റെ മണിമുത്ത് മന്നാന്റെ അരികിലെത്തി. ಒಂದು ಬಟ್ಟೆಯನ್ನ ಹಾಸಿ ಅದರ ಮೇಲೆ ಹಜರುಲ್ ಅಸ್ವದನ್ನ ಇರಿಸಿ ವಿವಿಧ ಕುಲಗಳ ಪ್ರತಿನಿಧಿಗಳು ಒಟ್ಟಾಗಿ ನಿಂತು ಅದನ್ನ ಎತ್ತುವಂತೆ ಮಾಡಿ ಅಂತಿಮವಾಗಿ ಸ್ವತಃ ಅದನ್ನ ಅದರ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು. ಸಂಘರ್ಷದ ಅಂಚಿನಲ್ಲಿದ್ದವರನ್ನ ಒಗ್ಗೂಡಿಸಿದ ಆ ತೀರ್ಮಾನ ಇತಿಹಾಸದಲ್ಲಿ ಅವಿಸ್ಮರಣೀಯ ಘಟನೆಯಾಯಿತು. മുത്തുനബി ഈ ലോകത്തേക്ക് വന്ന വലിയ മഹാൻ വ്യക്തിയായിട്ടിക്കിട് ആ നബി ಎಲ್ಲരെയും പിരിಸಬೆಚ್ಚಿಂತ ಎಲ್ಲಾരെയും പിരിಸಬೇಕುನು ಚೊಂತು ಉಪದೇಶ ಆಕಿಂತ ನೇರು ಚೊಲ್ಲನು ಕಳವು ಚೊಲ್ಲಗು ತೀರಾ ಉಮ್ಮ ಅಬ್ಬಗ ಗೌರವ ಕೊಡುಕನು ಪಾಪತಂಗಗ ಸಹಾಯ ಆಕುನು ಚೊಳ್ಳೆದ ನೆಬಿರೆ ತತ್ವ. ചന്ദ്രികയോ സുന്ദരം പൊഴിയുന്ന മാൻമിഴിയോ തേക്കടം ചിതറുന്ന തേൻമൊഴിയോ അജരാബി സ്വർഗ സുന്ദരിയോ ഇന്ന ബൈതൻ അന്ത സാക്കിനുഹു ലൈസ മുഹ്താജൻ ഇല സുരുജി സല്ലി റബ്ബൽ ആലമീന അലാ സയ്യിദിൽ കൗനൈനി വസ്സുരുജി. ಒರಿಯನ ತೂದು ಎಡ್ಡೆ ಮನಸ್ಸಿಡು ಮುಗುರು ತೆಲಿಕೆ ತೆಲಿಪು ನೆಲ ಒಂಚಿದ್ದಾನ ಬೇತೆಗ್ಲನ ಮನಸ್ಸಿಗೆ ಬೇನೆ ಆಪುನ ಪಾತೆರೆ ಬಲ್ಲಿ ಪನ್ಪಿನ ಸಂದೇಶನ ಮುಹಮ್ಮದು ಗುರುಕುಲು ಕೊರಿಯರು ಕೈತಲ್ದ ಇಲ್ಲದಾಯೆ ಬಡವುಡು ಪುನಗ ಪಂಚಿದಿಲಿಕೆ ಉನ್ಪಿನಾಯೆ ಎಡ್ಡೆ ನರಮಾನಿ ಅತ್ತಂದು ಪಂಡೆರು ಜಾತಿ ಮತ ತೂವಂದೆ ಕೈತಲ್ದಾಯಗೆ ಸಹಾಯ ಮನ್ಪುಡು ಪನ್ಪಿನ ಸಂದೇಶ ಕೊರಿಯರು. இந்த மரத்திலே ഓരിലയായെങ്കിൽ ഹക്കൊത്ത മുഹമ്മദ് നടക്കൊണ്ട വഴിയിലെ മൺതരിയായെങ്കിൽ. According to Mahatma Gandhiji, it was not the sword, but the simplicity, faith and high character of Prophet Muhammad that won the hearts of millions. ಪ್ರವಾದಿವರಿಯರು ಕೋಟ್ಯಾಂತರ ಹೃದಯಗಳನ್ನು ಗೆದ್ದದ್ದು ಕತ್ತಿಯಿಂದಲ್ಲ, ಬದಲಾಗಿ ಅವರ ಸರಳತೆ ಮತ್ತು ದೇವರ ಮೇಲಿನ ಅಚಲ ವಿಶ್ವಾಸ ಮತ್ತು ಉನ್ನತ ಚಾರಿತ್ರ್ಯದಿಂದ ಆಗಿತ್ತು ಎಂದು ಹೇಳಿದವರು ಮಹಾತ್ಮ ಗಾಂಧಿ. ಓದು ಎಂಬ ದಿವ್ಯ ಸಂದೇಶದೊಂದಿಗೆ ಹೊಸ ಅಧ್ಯಾಯ ಆರಂಭವಾಯಿತು. ಒಬ್ಬನೇ ಅಲ್ಲಾಹು, ಮನುಷ್ಯರೆಲ್ಲರೂ ಅಲ್ಲಾಹನ ಸೃಷ್ಟಿಗಳು. ಬಡವ ಶ್ರೀಮಂತ, ಬಿಳಿ ಕಪ್ಪು, ಯಜಮಾನ ಗುಲಾಮ ಎಂಬ ಅಹಂಕಾರದ ಗೋಡೆಗಳನ್ನು ಒಡೆದು ಮಾನವನಿಗೆ ಮಾನವನಾಗಿ ಗೌರವ ನೀಡುವ ಸಂದೇಶ ಅರೇಬಿಯಾದಲ್ಲಿ ಮೊಳಗತೊಡಗಿತು. ಅದೇ ಮಕ್ಕಾದ ಮಣ್ಣಿನಲ್ಲಿ ಬಿಲಾಲ್ ಇಬ್ನು ರಬಾಹ್ ರದಿಯಲ್ಲಾಹು ಅನ್ಹು ಎಂಬ ಗುಲಾಮರಿದ್ದರು. ಇಸ್ಲಾಮನ್ನ ಸ್ವೀಕರಿಸಿದ ಕಾರಣಕ್ಕಾಗಿ ಅವರ ಮೇಲೆ ಭೀಕರ ಹಿಂಸೆ ನಡೆಯಿತು. ಸುಡುವ ಮರಳಿನ ಮೇಲೆ ಮಲಗಿಸಿ ಎದೆಯ ಮೇಲೆ ಭಾರವಾದ ಕಲ್ಲನ್ನಿಟ್ಟು ನಂಬಿಕೆಯನ್ನ ತ್ಯಜಿಸು ಎಂದು ಒತ್ತಾಯಿಸಿದಾಗ ಆ ನೋವಿನ ನಡುವಿನಿಂದ ಹೊರಬಂದ ಧ್ವನಿ ಅಹದ್, ಅಲ್ಲಾಹನು ಒಬ್ಬನೇ. ಅದು ಕೇವಲ ಬಿಲಾಲ್ ರದಿಯಲ್ಲಾಹು ಅನ್ಹುರವರ ಧ್ವನಿಯಾಗಿರಲಿಲ್ಲ, ಗುಲಾಮಗಿರಿಯ ಸಂಕೋಲೆಗಳ ವಿರುದ್ಧ ಎದ್ದ ಮಾನವ ಘನತೆಯ ಧ್ವನಿಯಾಗಿತ್ತು. ಒಂದು ಕಾಲದಲ್ಲಿ ಗುಲಾಮನೆಂದು ತುಳಿಯಲ್ಪಟ್ಟಿದ್ದ ಅದೇ ಬಿಲಾಲ್ ರದಿಯಲ್ಲಾಹು ಅನ್ಹು ಮುಂದೆ ಇಸ್ಲಾಮಿನ ಇತಿಹಾಸದಲ್ಲಿ ಅತ್ಯಂತ ಗೌರವಾನ್ವಿತ ಸ್ವಹಾಬಿಯಾಗಿ ಅಲ್ಲಾಹು ಅಕ್ಬರ್ ಎಂಬ ಆಸಾನ್ ಮೊಳಗಿಸುವ ಮಹಾನ್ ಮುಅಜ್ಜಿನ್ ಆಗಿ ಹೊರಹೊಮ್ಮಿದರು. ये पैसा तो क्या चीज है, गमगर भी लुटा दे, कोई नहीं जहान में सरकार के जैसा, नबी पाक से प्यार करेंगे. ಮನುಷ್ಯನ ಸ್ಥಾನವನ್ನ ಅವನ ಬಣ್ಣ ನಿರ್ಧರಿಸುವುದಿಲ್ಲ, ಅವನ ವಂಶ ನಿರ್ಧರಿಸುವುದಿಲ್ಲ, ಅವನ ಸಂಪತ್ತು ನಿರ್ಧರಿಸುವುದಿಲ್ಲ. ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ, ಅಲ್ಲಾಹನ ಬಳಿ ನಿಮ್ಮಲ್ಲಿ ಅತ್ಯಂತ ಗೌರವಾನ್ವಿತನು ಅತ್ಯಂತ ತಕ್ವಾ ಹೊಂದಿರುವವನಾಗಿರುತ್ತಾನೆ.
ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಬಂದದ್ದು ರಾಜನಾಗಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ಅಲ್ಲ, ಹೃದಯಗಳನ್ನ ಗೆಲ್ಲುವುದಕ್ಕಾಗಿ. ಅನಾಥನ ತಲೆ ಸವರಲು, ಬಡವನ ನೋವಿಗೆ ಸ್ಪಂದಿಸಲು, ಗುಲಾಮನಿಗೂ ಮಾನವ ಘನತೆಯನ್ನ ದೊರಕಿಸಲು, ಮಹಿಳೆಯರ ಹಕ್ಕುಗಳನ್ನ ಎತ್ತಿ ಹಿಡಿಯಲು, ನೆರೆಯವನ ಹಕ್ಕನ್ನ ನೆನಪಿಸಲು, ದ್ವೇಷದ ನಡುವೆ ಕ್ಷಮೆಯನ್ನ ಕಲಿಸಲು ಅಲ್ಲಾಹನು ಅವರ ಕುರಿತು ಹೇಳಿದ್ದು ಹೀಗೆ: ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತನ್ ಲಿಲ್ ಆಲಮೀನ್, ನಾವು ನಿಮ್ಮನ್ನ ಸಕಲ ಲೋಕಗಳಿಗೂ ಕರುಣೆಯಾಗಿಯೇ ಕಳುಹಿಸಿದ್ದೇವೆ. എല്ലാം എന്റെ റസൂലാം മുത്ത് മുഹമ്മദ് നബിയാണ്. ഇല്ല ഇല്ല തുല്യതയില്ല സത്യസബീലിൻ സബബാണ്. റബ്ബിന്റെ പിറ നെഞ്ചിൽ വർണ്ണം കോരി നിറച്ച്, റസൂലിന്റെ കഥ ചുണ്ടിൽ സ്വർണം വാരിപ്പൊഴിച്ച്, 12ന്റെ പാട്ടിൽ ഞങ്ങൾ ചരിത്രവും കുറിച്ച്. കനിവിൻ കടലായി കലർപ്പില്ലാത്ത കരുണാ സാമ്രാജ്യത്തിന്റെ കനകദീപം, കരുണാവാരിതിയായ കാരുണ്യതിലകം, കർത്താവിൻ കൺമണിദൂതൻ, കർമ്മം കൊണ്ട് കർമ്മഭൂമിയിൽ കനകപ്രഭ തീർത്ത കരുത്തുറ്റ നബി. വെള്ളം